ಈ ಬ್ಯಾಗ್ಲೆಸ್ ಡೇ ದಿನಕ್ಕೆ ಸರ್ವರಿಗೂ ಸ್ವಾಗತ. ಇವತ್ತಿನ ದಿನ ತಿಂಗಳದ 3ನೇ ಶನಿವಾರ. ಈ 3ನೇ ಶನಿವಾರ ನಮ್ಮ ಮುದ್ದು ಮಕ್ಕಳಿಗೆ ಒಂದು ವಿಶೇಷವಾದಂತಹ ದಿನ. ಯಾಕಪ್ಪ ಅಂದ್ರೆ ಅವತ್ತಿನ ಬ್ಯಾಗಿನ ಹೊರೆ ಕಡಿಮೆ ಮಾಡುವ ಒಂದು ಸುದಿನ. ಸಹಪಠ್ಯ ಚಟುವಟಿಕೆಗಳು ಇರ್ಬೋದು, ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಆ ವಿಷಯಗಳ ಸಂಪೂರ್ಣ ಚರ್ಚೆ ಮಾಡುವ ಒಂದು ದಿನ, ನಿಮ್ಮ ದಿನ, ಖುಷಿ ಪಡುವಂತ ದಿನ. ಅದುವೇ ಬ್ಯಾಗ್ಲೆಸ್ ಡೇ. ಈ ಬ್ಯಾಗ್ಲೆಸ್ ಡೇಯಲ್ಲಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಆಸ್ತಿಗಳು ಅಥವಾ ಸಾರ್ವಜನಿಕ ಸ್ವತ್ತುಗಳು, ಅದರ ಮಹತ್ವ. ಗೊತ್ತಾಯ್ತು ನಿಮಗೆ? ಸಾರ್ವಜನಿಕ ಆಸ್ತಿಗಳು ಮತ್ತು ಅದರ ಮಹತ್ವ. ಮೊದಲನೇದಾಗಿ ಸಾರ್ವಜನಿಕ ಆಸ್ತಿಗಳು ಯಾವುವು ಅನ್ನೋದನ್ನ ನಾನು ಹೇಳ್ತೀನಿ, ನೀವೆಲ್ಲರೂ ಅದನ್ನ ಒಂದೊಂದಾಗಿ ಹೇಳ್ಬೇಕು. ಸಾರ್ವಜನಿಕ ಆಸ್ತಿಗಳಲ್ಲಿ ಮೊದಲನೇದಾಗಿ ನೀವು ಕಂಡುಕೊಂಡಂತೆ ಸಾರ್ವಜನಿಕ ಆಸ್ತಿ ಯಾವುದು? ಎಲ್ಲರೂ ಗುಂಪಾಗಿ ನಡೀತಾರೆ. ವೆರಿ ಗುಡ್. ಸಾರ್ವಜನಿಕ ಆಸ್ತಿಗಳಲ್ಲಿ, ಸೌಲಭ್ಯಗಳಲ್ಲಿ ಮುಖ್ಯವಾಗಿ ನಿಮ್ಮೂರಿಗಿರುವಂತ ಆಸ್ಪತ್ರೆ. ಅದಕ್ಕೆ ಆಸ್ಪತ್ರೆಗೆ ಏನಂತ ಹೆಸರೈತಿ ನಿಮ್ಮೂರ? ಏನ್ ಬೋರ್ಡ್ ಐತಿ? ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಣ್ಣೂರು. ಚಪ್ಪಾಳೆ ಹಾಕಿದಂತೆ ಅದಕ್ಕೆ ಆಸ್ಪತ್ರೆ ಅಂತ ನೀವು ಕರಿತಿರಲ್ಲ, ಅದಕ್ಕೆ ಏನಂತ ಕರೀತಾರೆ? ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕರೀತಾರೆ. ಮತ್ತೆ ಸಾರ್ವಜನಿಕ ಸೌಲಭ್ಯಗಳು, ಗ್ರಾಮ ಪಂಚಾಯಿತಿ. ಗ್ರಾಮ ಪಂಚಾಯಿತಿ ಬೋರ್ಡ್ಗಳಿದೆನಾ? ಗ್ರಾಮ ಪಂಚಾಯಿತಿ. ಗ್ರಾಮ ಪಂಚಾಯಿತಿ ಒಂದು ನೋಡಿರಿ. ಸರಿ, ಮತ್ತೆ ನಿಮಗೆ ಸಾರ್ವಜನಿಕ ಸೌಲಭ್ಯಗಳು ಒಬ್ಬನಿಂದ ಹೇಳ್ರಿ. ಯಾರು? ಸಾರ್ವಜನಿಕ ಸೌಲಭ್ಯಗಳು ಶಾಲೆಯು ಕೂಡ ಒಂದೇನಪ್ಪಾ ಅಂತಂದ್ರೆ ಸಾರ್ವಜನಿಕ ಸೌಲಭ್ಯಗಳು. ಮತ್ತೆ ಸಾರ್ವಜನಿಕ ಸೌಲಭ್ಯಗಳು ಬ್ಯಾಂಕ್. ಮತ್ತೆ ಸಾರ್ವಜನಿಕ ಸೌಲಭ್ಯಗಳು ಯಾರಾದ್ರೂ ಒಬ್ರು ಹೇಳ್ಬೇಕು. ಫಿಲ್ಟರ್ ನೀರಿಗೆ ಕನ್ನಡದಾಗ ಏನಂತ ಕರಿತೀರಿ? ಶುದ್ಧ ನೀರಿನ ವ್ಯವಸ್ಥೆ. ಮತ್ತೆ ಸಾರ್ವಜನಿಕ ಆಸ್ತಿಗಳು ಯಾವುವು ನಮ್ಮೂರಿಗೆ? ಅಂಗನವಾಡಿ. ಮತ್ತೆ ಸಾರ್ವಜನಿಕ ಆಸ್ತಿಗಳು ಯಾವುವು? ಲೈಬ್ರರಿ. ಕನ್ನಡದಲ್ಲಿ ಏನಂತಾರೆ? ಗ್ರಂಥಾಲಯ ಅಥವಾ ವಾಚನಾಲಯ ಅಂತಾರೆ. ಮತ್ತೆ ಸಾರ್ವಜನಿಕ ಆಸ್ತಿಗಳು ಸೊಸೈಟಿ. ಸೊಸೈಟಿಗೆ ಏನಂತ ಕರೀತಾರೆ? ನಿಮ್ಮ ಸೊಸೈಟಿ ಮೇಲೆ ಏನ್ ಬೋರ್ಡ್ ಬರ್ತಾರೆ? ಏನ್ ಬರ್ತಾರೆ ಬೋರ್ಡ್? ಸೊಸೈಟಿಯಲ್ಲಿ ಏನ್ ಬರ್ತಾರೆ? ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಬರ್ತಾರೆ. ಮತ್ತೆ ಸಾರ್ವಜನಿಕ ಅಂಚೆ ಕಚೇರಿ. ಅಂಚೆ ಕಚೇರಿ ಇಂಗ್ಲಿಷ್ ನಲ್ಲಿ ಏನ್ ಕರೀತಾರೆ? ಅಂಚೆ ಕಚೇರಿ ಇಂಗ್ಲಿಷ್ ನಲ್ಲಿ ಏನ್ ಕರೀತಾರೆ? ಪೋಸ್ಟ್ ಆಫೀಸ್. ಮತ್ತೆ ಸಾರ್ವಜನಿಕ ಸೌಲಭ್ಯಗಳು ದೇವಾಲಯ. ದೇವಾಲಯ. ಮತ್ತೆ ಸಾರ್ವಜನಿಕ ಸೌಲಭ್ಯಗಳು ಬಸ್ ವಾಹನ ಸೌಲಭ್ಯಗಳು. ಮತ್ತೆ ಸಾರ್ವಜನಿಕ ಸೌಲಭ್ಯಗಳು ಒಂದೊಂದಾಗಿ ಹೇಳ್ತೀರಿ ಎಲ್ಲರೂ ಗುಂಪಾಗಿ. ಮೊದಲನೇ ಸಾರ್ವಜನಿಕ ಸೌಲಭ್ಯ ಯಾವುದು ನಿಮ್ಮಲ್ಲಿ? ಆಸ್ಪತ್ರೆ. ಜೋರಾಗಿ. ಆಮೇಲೆ ಎರಡನೇದ್ದು, ಮೂರನೇದ್ದು, ನಾಲ್ಕನೇದ್ದು,
ಐದನೇದ್ದು ಸೊಸೈಟಿ, ಆರನೇದ್ದು, ಏಳನೇದ್ದು, ಎಂಟನೇದ್ದು, ಒಂಬತ್ತನೇದ್ದು, ಹತ್ತನೇದ್ದು, ಹನ್ನೊಂದನೇದ್ದು. ಎಸ್, ಇವೆಲ್ಲ ಏನಪ್ಪಾ ಅಂದ್ರೆ ಸಾರ್ವಜನಿಕ ಸೌಲಭ್ಯಗಳು. ಈ ಸಾರ್ವಜನಿಕ ಸೌಲಭ್ಯಗಳ ಬಗ್ಗೆ ನಮ್ಮ ಗುರುಮಾಂತರು ಒಂದೊಂದು ಅದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ, ನೀವು ಹೇಳ್ಬೇಕು. ಇಲ್ಲಿಯವರೆಗೆ ಸಾರ್ವಜನಿಕ ಸೌಲಭ್ಯಗಳು ಯಾವ್ಯಾವು ಅಂತ ತಿಳ್ಕೊಂಡ್ರಲ್ಲ, ಈಗ ಅದನ್ನು ಒಂದೊಂದರ ಬಗ್ಗೆ ಏನ್ ಮಾಡೋಣ, ಚರ್ಚೆ ಮಾಡ್ತಾ ಹೋಗೋಣ. ಒಂದೇದ್ ಯಾವ್ದು ಹೇಳಿದ್ರಿ? ಆಸ್ಪತ್ರೆ. ನಮ್ಮೂರಲ್ಲಿ ಆಸ್ಪತ್ರೆ ಐತಲ್ಲ, ಹಾಗಾದ್ರೆ ಆಸ್ಪತ್ರೆಯಿಂದ ಏನ್ ಅನುಕೂಲ ಐತಿ? ನೀವ್ ಏನ್ ಅನುಕೂಲ ತಗೋತೀರಿ ಆಸ್ಪತ್ರೆಯಿಂದ? ಯಾರು ನಿಮ್ಗೆ ಯಾರಿಗೆ ಬರ್ತಾವ ಕೈ ಹತ್ರಿ, ಯಾರು ಹೇಳ್ತೀರಿ ಅಂತ ನಾವು ಒಬ್ಬರಿಗೆ ಕೇಳ್ತೀವಿ. ಯಾರಿಗೆ ಬರ್ತಾವ ಕೈ ಹತ್ರಿ? ಆಸ್ಪತ್ರೆಯಿಂದ ನಮ್ಗೆ ಏನ್ ಯೂಸ್ ಅದ, ಏನ್ ಉಪಯೋಗ ಅದ? ನೀವು ಕೈ ಹತ್ರಿ, ಯಾರಿಗೆ ಬರ್ತಾವ ಅಂತ ಯಾರು ಹೇಳ್ತೀರಿ? ವೆರಿ ಗುಡ್. ಏನು ಯೂಸ್? ಮತ್ತೇನ್ ಮಾಡ್ತಾರ? ಹೆರಿಗೆ ಮಾಡಿಸ್ತಾರ. ಆರೋಗ್ಯ ತಪಾಸಣೆ ಮಾಡ್ತಾರ. ಮತ್ತೆ ವಿಷಯ ಯಾರು ಹೇಳ್ತೀರಿ? ಬಡವರಿಗೆ ಏನದ, ಇದು ಆಸ್ಪತ್ರೆಯಿಂದ ದೊಡ್ಡ ಅನುಕೂಲ ಅದ. ಆಸ್ಪತ್ರೆಯಿಂದ ಬಡವರಿಗೆ ದೊಡ್ಡ ಅನುಕೂಲ ಅದ ಅಂದ್ರೆ ಹೆಂಗ? ಇದ್ರ ಅರ್ಥ ಏನು? ಉಚಿತವಾಗಿ ಅಲ್ಲಿ ಏನೋ ರೊಕ್ಕ ತಗೋತಾರೇನು ಸರ್ಕಾರಿ ಆಸ್ಪತ್ರೆ ಒಳಗ? ಇಲ್ಲ, ದುಡ್ಡು ತಗೊಳ್ಳದೆ ಏನ್ ಮಾಡ್ತಾರ, ಉಚಿತವಾಗಿ ನಮ್ಗೆ ಏನ್ ಮಾಡ್ತಾರ, ಆರೋಗ್ಯ ತಪಾಸಣೆಯನ್ನ ಮಾಡ್ತಾರ. ಇಷ್ಟು ಏನು ಆಸ್ಪತ್ರೆಯಿಂದ ನಮಗಾಗ್ತಕ್ಕಂತ ಅನುಕೂಲಗಳು. ಹೌದಾ? ನೆಕ್ಸ್ಟ್ ಎರಡನೇದು ಯಾವುದು? ಗ್ರಾಮ ಪಂಚಾಯತಿ. ಇಷ್ಟ ತನ ನೀವು ಒಂದನೆಯ ಸಾರ್ವಜನಿಕ ಆಸ್ತಿಗಳನ್ನ ಕುರಿತು ಕೇಳಿದ್ರಿ, ಅದಕ್ಕೆ ಸರಿಯಾದ ಪ್ರಶ್ನೆಗೆ ಉತ್ತರವನ್ನು ಕೊಟ್ರಿ. ಈಗ ಎರಡನೇದು ಸಾರ್ವಜನಿಕ ಆಸ್ತಿ ಯಾವುದು? ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್. ಆಯ್ತು, ಗ್ರಾಮ ಪಂಚಾಯತಿ ಯಾವ ರೀತಿ ನಮ್ಗೆ ಅನುಕೂಲ ಕೊಡುತ್ತೆ ಗ್ರಾಮಸ್ಥರಿಗೆ? ಸ್ವಚ್ಛತೆ ನಿರ್ಮಾಣ ಮಾಡುತ್ತೆ. ಮತ್ತೆ ಅಂದ್ರೆ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡಿಸ್ತಾರೆ. ಮತ್ತೆ ಮತ್ತೇನ್ ಮಾಡುತ್ತೆ? ನೀರಿನ ವ್ಯವಸ್ಥೆ ಮಾಡ್ತಾರೆ. ವೆರಿ ಗುಡ್. ಮತ್ತೇನ್ ಮತ್ತೇನ್ ಸವಲತ್ತು? ಬೀದಿ ದೀಪಗಳ ವ್ಯವಸ್ಥೆ ಮಾಡುತ್ತೆ. ಮತ್ತೇನು? ಗ್ರಾಮದ ಕಂದಾಯ ವಸೂಲಿ ಮಾಡುತ್ತೆ. ಮತ್ತೇನು? ಉಚಿತವಾಗಿ ಮನೆಯನ್ನು ಕಟ್ಟಿಸಲಿಕ್ಕೆ ಸಹಾಯ ಮಾಡುತ್ತದೆ. ಏನೋ ಶೌಚಾಲಯವನ್ನು ಕಟ್ಟಿಸಿಕೊಡುತ್ತೆ. ಮತ್ತೇನು? ಮತ್ತೆ ಯಾರು ಹೇಳ್ತೀವಿ? ಏನ್ ಸೌಲಭ್ಯಗಳು ಗ್ರಾಮ ಪಂಚಾಯತಿಯಿಂದ ರೋಡಿಗೆ ಏನಾದ್ರು ಆಯ್ತಂದ್ರೆ ಅಂದ್ರೆ ರಿಪೇರಿ ಮಾಡಿಸ್ಕೊಡ್ತಾರ. ವೆರಿ ಗುಡ್. ಕಟ್ಟಿಸಿಕೊಡ್ತಾರೆ. ಮತ್ತೆ
ಆಯ್ತು, ಇಷ್ಟೆಲ್ಲ ಹೇಳಿದ್ರಲ್ಲ ಗ್ರಾಮ ಪಂಚಾಯತಿ ಬಗ್ಗೆ. ಈ ಮೂರನೆಯ ಸಾರಿಗೆ ಆಸ್ತಿಗಳು ಯಾವ್ದು, ಸಾರ್ವಜನಿಕ ಆಸ್ತಿಗಳು ಯಾವುದಂತ ಸರಿ ವಿಡಿಯೋ ಮಾಡ್ಕೊಳಕತ್ತೀನಿ ರೀ, ಪಟ ಮಾಡಿ. ನಿಮ್ಮ ಊರ ಬ್ಯಾಂಕ್ ಐತಲ್ಲ, ಯಾವ ಬ್ಯಾಂಕ್ ಅದು? ಕೆನರಾ ಬ್ಯಾಂಕ್ ರೀ. ಕೆನರಾ ಬ್ಯಾಂಕು. ಕೆನರಾ ಬ್ಯಾಂಕು ಯಾಕೆ ಬೇಕಪ್ಪ ಕೊಲ್ಲೂರಿಗೆ? ಅಕ್ಕ ಸ್ವಲ್ಪ ಸರಿ. ಅದರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಬಂಗಾರ ಬೆಳ್ಳಿಗಳನ್ನ ಮನೇಲಿ ಇಟ್ಕೊಂಡು ಏನಾಗ್ತದ, ಯಾರಾದ್ರೂ ಕಾಳು ಬಂದು ಕದ್ಕೊಂಡು ಹೋಗ್ತಾರ ಅಂತ ತಿಳ್ಕೊಂಡು ಬ್ಯಾಂಕ್ನಲ್ಲಿ ಇಟ್ಟು ಜೋಪಾನ ಮಾಡ್ತಾರ. ಮತ್ತೇನ್ ಮಾಡ್ತಾರ, ಬ್ಯಾಂಕ್ಗೆ ಮತ್ತೆ ಅದಕ್ಕೆ ಉಪಯೋಗ ಐತಿ ಹೇಳಿ, ದುಡ್ಡು ಎದಕ್ಕೆ ಕೊಡ್ತಾರ? ಹೊಲದ ಮೇಲೆ ಸಾಲ ಕೊಡ್ತಾರ. ಮತ್ತೆ ಅದಕ್ಕೆ ಉಪಯೋಗ ಬ್ಯಾಂಕು ಮೊಲೆ ಮೇಲೆ ಸಾಲ ಕೊಡ್ತಾರ. ಹೌದು, ಅಲ್ಲಿ ಇರ್ಲಿ. ಮತ್ ನೀವು ನಿಮ್ಮ ಮನೆಯಲ್ಲಿ ರೈತರು ಬೆಳೆದ ದವಸ ಧಾನ್ಯಗಳನ್ನ ಬೆಳಿತಿರೋದಿಲ್ಲ, ಆ ದುಡ್ಡು ಬರ್ತಾವ. ಮತ್ತ ಆ ದುಡ್ಡು ಎಲ್ಲಿ ಇಡ್ತೀರಿ? ಮನೆಗೆ ಹಾಕಿಡುದಿಲ್ಲ. ಮನೇಲಿ ಇಟ್ರ ಕಳ್ತನ ಮಾಡ್ತಾರ ಅಂತ ತಿಳ್ಕೊಂಡು, ಹೌದಿಲ್ಲ? ಇಷ್ಟು ಸೌಲಭ್ಯಗಳದಾವು. ಮತ್ತು ನಿಮಗೇನ್ ಸೌಲಭ್ಯ ಅದ ಬ್ಯಾಂಕ್ನಿಂದ? ಸರ್ಕಾರದಿಂದ ಬರ್ತಕ್ಕಂಥ ಸ್ಕಾಲರ್ಶಿಪ್ ಅನ್ನ ಆ ಬ್ಯಾಂಕಿಗೆ ಕಳಿಸ್ತಾರೆ. ಬ್ಯಾಂಕಿನಿಂದ ನೀವೇನ್ ಮಾಡ್ತೀರಿ, ಪಾಸ್ಬುಕ್ ತಗೊಂಡೋಗಿ ನಿಮ್ಮ ಸ್ಕಾಲರ್ಶಿಪ್ ಅನ್ನ ತಗೊಂಡು ಮತ್ತೇನು ಸೌಲಭ್ಯಗಳದಾವು ಬ್ಯಾಂಕಿನಿಂದ? ಬರಬರಿ. ಅದರಿಂದ ಅಂಗೈಕಲ್ರು ಅಂದವರು, ಹೌದಿಲ್ಲ, ಇಂಥವ್ರಿಗೆ ಏನಪ್ಪ ಅಂತಂದ್ರ ಈ ಸರ್ಕಾರ ಕಡೆಯಿಂದ ಅವ್ರಿಗೆ ದುಡ್ಡು ಸರ್ಕಾರ ಬಿಡುಗಡೆ ಮಾಡ್ತದೆ. ಆಮೇಲೆ ಹಂಗ ಅಲ್ಲ, ಇವೆಲ್ಲ ಮನುಷ್ಯನ ಕೈಯಾಗ ಹಣ್ಣು ಇರ್ತಾವು. ಅದಕ್ಕಾಗಿ ದುಡ್ಡು ತಿಳ್ಕೊಂಡು ಅವ್ರಿಗೆ ಏನಪ್ಪ ಅಂತಂದ್ರೆ ಸರ್ಕಾರ ಆ ದುಡ್ಡು ಕಳಿಸಿ ಬ್ಯಾಂಕಿಗೆ ಕಳಿಸಿ ಬ್ಯಾಂಕಿಂದ ಅವ್ರು ಏನ್ ಮಾಡ್ತಾರ, ಉಚಿತವಾಗಿ ಪಡ್ಕೋತಾರೆ. ಮತ್ತೇನು ಸೌಲಭ್ಯಗಳು ಬ್ಯಾಂಕಿಂದ? ಸರ್, ಬ್ಯಾಂಕ್ ಎದಕ್ಕೆ ಬೇಕು, ಅದರ ಅವಶ್ಯಕತೆಯನ್ನು, ನಿಮಗೆ ಬ್ಯಾಂಕ್ನಿಂದ ಆಗುವ ಸೌಲಭ್ಯಗಳೇನು ಅನ್ನೋದನ್ನು ಕೇಳಿ. ಈಗ ನಮ್ಮ ಕೊನೆಯ ಹಿರಿಯ ಗುರುಗಳಾದಂಥ ಶ್ರೀಯುತ